ರಿಷಬ್ ಶೆಟ್ಟಿ, ರುಕ್ಮಿಣಿ ವಸಂತ್, ಗುಲ್ಶನ್ ದೇವಯ್ಯ ಕಾಂಬಿನೇಷನ್ನ ಕಾಂತಾರ ಚಾಪ್ಟರ್ 1 ಸಿನಿಮಾ ತೆರೆಗೆ ಬರಲು ದಿನಗಣನೆ ಆರಂಭವಾಗಿದೆ. ಸಿನಿಮಾ ರಿಲೀಸ್ ಆಗಲು ಇನ್ನೂ 21 ದಿನಗಳಷ್ಟೇ ಬಾಕಿ ಇದೆ. ಸದ್ಯ ಚಿತ್ರದ ಮೇಲಿನ ನಿರೀಕ್ಷೆ ಡಬಲ್ ಆಗಿದೆ. ಅಲ್ಲದೆ ಈ ನಡುವೆ ಕನ್ನಡದ ಎಲ್ಲಾ ಸಿನಿಮಾಗಳ ರೆಕಾರ್ಡ್ ಅನ್ನ ಕಾಂತಾರ ಚಾಪ್ಟರ್ 1 ಚಿತ್ರ ಬ್ರೇಕ್ ಮಾಡಿದೆ. ಕನ್ನಡದ ಕಾಂತಾರ ಚಾಪ್ಟರ್ 1 ಸಿನಿಮಾದ OTT ಹಕ್ಕುಗಳನ್ನ ಅಮೆಜಾನ್ ಪ್ರೈಮ್ ವಿಡಿಯೋ ಪಡೆದುಕೊಂಡಿದ್ದು ದಾಖಲೆ ಮೊತ್ತಕ್ಕೆ ಖರೀದಿ ಮಾಡಿದೆ ಎಂಬ ಸುದ್ದಿ ಜೋರಾಗಿ ಕೇಳಿಬಂದಿದೆ. ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿಗಳ ಪ್ರಕಾರ ಸುಮಾರು 125 ಕೋಟಿ ರೂಪಾಯಿ ಹಣವನ್ನ ನೀಡಿ ಅಮೆಜಾನ್ ಪ್ರೈಮ್ ವಿಡಿಯೋ ಸಂಸ್ಥೆಯು ಕಾಂತಾರ ಚಾಪ್ಟರ್ 1 ಚಿತ್ರದ ಹಕ್ಕುಗಳನ್ನ ಬಾಚಿಕೊಂಡಿದೆಯಂತೆ. ಕನ್ನಡದ ಯಾವ ಸಿನಿಮಾದ ಡಿಜಿಟಲ್ ಹಕ್ಕುಗಳು ಇಷ್ಟೊಂದು ದೊಡ್ಡ ಮೊತ್ತಕ್ಕೆ ಸೇಲ್ ಆಗಿಲ್ಲ. ಹಳೆಯ ಎಲ್ಲಾ ದಾಖಲೆಗಳನ್ನ ಕಾಂತಾರ ಚಾಪ್ಟರ್ 1 ಸಿನಿಮಾ ಈಗ ಬ್ರೇಕ್ ಮಾಡಿದೆ. ವಿಜಯ್ ಕಿರಗಂದೂರು ನಿರ್ಮಾಣದ KGF ಚಾಪ್ಟರ್ 2 ಸಿನಿಮಾವು ಕೂಡ ಈಗ 2ನೇ ಸ್ಥಾನಕ್ಕೆ ಇಳಿದಿದೆ. ಮೊದಲ ಸ್ಥಾನದಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾ ನೆಲೆ ನಿಂತಿದೆ. ಅಂದಹಾಗೆ ಕಾಂತಾರ ಚಾಪ್ಟರ್ 1 ಎಷ್ಟು ಭಾಷೆಗಳಲ್ಲಿ ತೆರೆ ಕಾಣಲಿದೆಯೋ ಅಷ್ಟೂ ಭಾಷೆಗಳ OTT ಪ್ರಸಾರದ ಹಕ್ಕುಗಳು ಈ ಪ್ರೈಮ್ ವಿಡಿಯೋದಲ್ಲಿಯೇ ಮುಂದೆ ವೀಕ್ಷಣೆಗೆ ಸಿಗಲಿದೆಯಂತೆ. ನಟ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಅಪಾರ. ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು ಎನ್ನುವುದು ಅಭಿಮಾನಿಗಳು ಮತ್ತು ಅವರ ಕುಟುಂಬದವರ ಒತ್ತಾಯ ಆಗಿತ್ತು. ಆ ಮನವಿಯನ್ನ ಸರ್ಕಾರ ಪುರಸ್ಕರಿಸಿದೆ. ವಿಷ್ಣುವರ್ಧನ್ ಮತ್ತು ಬಿ ಸರೋಜಾದೇವಿಯವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸಲಾಗಿದೆ. ಈ ಸುದ್ದಿಯನ್ನ ತಿಳಿದ ಕೂಡಲೇ ಅಭಿಮಾನಿಗಳು ಮತ್ತು ಸೆಲೆಬ್ರಿಟಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ವಿಷ್ಣುವರ್ಧನ್ ಅಳಿಯ ಅನಿರುದ್ಧ್ ಅವರು ಖಾಸಗಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. ಸರ್ಕಾರಕ್ಕೆ ನಾನು ಧನ್ಯವಾದವನ್ನ ಹೇಳ್ತೇನೆ. ಅಪ್ಪಾಜಿಗೆ ಕರ್ನಾಟಕ ರತ್ನ ಘೋಷಿಸಿದ್ದು ಖುಷಿಯಾಯಿತು. ಅಪ್ಪಾಜಿಯವರು ಈ ಕರ್ನಾಟಕ ರತ್ನ ಪ್ರಶಸ್ತಿಗೆ ಅರ್ಹರು. ಅವರು ಯಾವಾಗಲೂ ನಮ್ಮೊಂದಿಗೆ ಇರ್ತಾರೆ. ಕನ್ನಡ ಚಿತ್ರರಂಗದ ಎಲ್ಲಾ ಕಲಾವಿದರಿಗೂ ಕೂಡ ಧನ್ಯವಾದಗಳು ಅಂತ ಅನಿರುದ್ಧ್ ಹೇಳಿದ್ದಾರೆ. ಅಭಿಮಾನಿಗಳ ಪಾಲಿಗೆ ವಿಷ್ಣುವರ್ಧನ್ ಅವರು ಕೋಟಿಗೊಬ್ಬ. ಅವರಿಗೆ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಸಿಕ್ಕಿರುವುದು ನಿಜಕ್ಕೂ ಕೂಡ ಸಂತಸವನ್ನ ತಂದಿದೆ. ಕೋಟಿಗೊಬ್ಬ ಸಿನಿಮಾದ ಹಾಡಿನ ದೃಶ್ಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವ ಮೂಲಕ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಹಲವು ರೀತಿಯ ಮೀಮ್ಸ್ ವೈರಲ್ ಆಗ್ತಾ ಇದೆ. 200ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಟಿಸಿದ್ರು. ಈ ಎಲ್ಲಾ ಪಾತ್ರಗಳನ್ನ ಮಾಡಿ ಅವರು ಸೈ ಎನಿಸಿಕೊಂಡಿದ್ರು. 1972ರಿಂದ 2009ರ ತನಕ ಅವರು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ರು. ನಾಗರಹಾವು, ಭೂತಯ್ಯನ ಮಗ ಅಯ್ಯೋ, ಬಂಧನ, ಮುತ್ತಿನ ಹಾರ, ಯಜಮಾನ, ಹಾಲುಂಡ ತವರು, ಜೀವನದಿ, ಕೋಟಿಗೊಬ್ಬ, ಸೂರ್ಯವಂಶ, ಸಿಂಹಾದ್ರಿಯ ಸಿಂಹ, ಆಪ್ತಮಿತ್ರ ಮುಂತಾದ ಸಿನಿಮಾಗಳನ್ನ ಅಭಿಮಾನಿಗಳು ಎಂದಿಗೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸ್ಯಾಂಡಲ್ವುಡ್ನ ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ಅವರ ವಿರುದ್ಧ ಸೊಸೆ ವರದಕ್ಷಿಣೆಯ ಕಿರುಕುಳ ಆರೋಪ ಮಾಡಿ FIR ದಾಖಲಾಗಿದೆ. ಇದೀಗ ಈ ಘಟನೆಯ ಬಗ್ಗೆ ವರದಕ್ಷಿಣೆ ಕಿರುಕುಳ ಆರೋಪದ ಕುರಿತು ಎಸ್ ನಾರಾಯಣ್ ಖಾಸಗಿ ಚಾನೆಲ್ ಜೊತೆ ಮಾತನಾಡಿದ್ದಾರೆ. ಎಸ್ ನಾರಾಯಣ್ ಏನು ಅನ್ನೋದು ಸಮಾಜಕ್ಕೆ ಗೊತ್ತು. ಕಿರುಕುಳ ಕೊಡುವುದನ್ನ ನಾನೇ ಖಂಡಿಸ್ತೇನೆ. ಹಾಗಿರುವಾಗ ನಾನು ಮಾಡ್ತೇನಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಆಕೆ ಮನೆ ಬಿಟ್ಟು 14 ತಿಂಗಳು ಆಗಿದೆ. ಮನೆಯಿಂದ ಹೊರ ಹಾಕಿದ ದಿನವೇ ದೂರನ್ನ ನೀಡಬೇಕಾಗಿತ್ತಲ್ಲ. ಇಷ್ಟು ದಿನ ಆಕೆ ಏನು ಮಾಡ್ತಾ ಇದ್ಲು? ನಾವು ರೂಮ್ ಹಾಕಿಕೊಂಡು ಸ್ಕ್ರಿಪ್ಟ್ ಮಾಡೋಕೆ ಸಮಯವನ್ನ ತೆಗೆದುಕೊಳ್ತೇವೆ. ಇವರು ದೂರು ನೀಡೋಕೆ ಇಷ್ಟು ಸಮಯ ತೆಗೆದುಕೊಂಡ್ರ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾವ 10 ಲಕ್ಷ ಒಡವೆ ಕೊಟ್ಟಿದ್ದಾರೆ? ದಾಖಲೆಯನ್ನ ಕೊಡಲಿ. ಅಕಾಡೆಮಿಯನ್ನ ನಡೆಸಲು ನಾನು ಎಲ್ಲಿ ಸಾಲ ಮಾಡಿದ್ದೆ, ಅದನ್ನ ಹೇಗೆ ತೀರಿಸಿದೆ, ನನ್ನ ಬಳಿ ದಾಖಲೆ ಇದೆ. ಇದಕ್ಕೆ ನಾನು ಕೋರ್ಟ್ನಲ್ಲಿಯೇ ಉತ್ತರವನ್ನ ಕೊಡ್ತೇನೆ. ಒಬ್ಬರನ್ನ ತೇಜೋವಧೆ ಮಾಡೋದು ಅಕ್ಷಮ್ಯ ಅಂತಿದ್ದಾರೆ. ಇನ್ನು ಎಸ್ ನಾರಾಯಣ್ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಕೇಳಿಬಂದಿದೆ. ಸೊಸೆಗೆ ವರದಕ್ಷಿಣೆ ಕಿರುಕುಳ ನೀಡಿದ ಆರೋಪದ ಅಡಿಯಲ್ಲಿ FIR ದಾಖಲಾಗಿದೆ. ಎಸ್ ನಾರಾಯಣ್ ಹಾಗೆ ಅವರ ಪತ್ನಿ ಭಾಗ್ಯಲಕ್ಷ್ಮಿ, ಮಗ ಪವನ್ ವಿರುದ್ಧ ದೂರು ದಾಖಲಾಗಿದೆ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದ್ದು 2001ರಲ್ಲಿ ಎಸ್ ನಾರಾಯಣ್ ಪುತ್ರ ಪವನ್ ಹಾಗೆ ಪವಿತ್ರ ಮದುವೆ ನಡೆದಿತ್ತು. ಕನ್ನಡದ ಖ್ಯಾತ ನಟ ರಮೇಶ್ ಅರವಿಂದ್ ನಿನ್ನೆ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ್ರು. ರಮೇಶ್ ಅರವಿಂದ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದೈಜಿ ಸಿನಿಮಾದ ಟೀಸರ್ ಲಾಂಚ್ ಮಾಡಲಾಯಿತು. ಶಿವಾಜಿ ಸುರತ್ಕಲ್ ಬಳಿಕ ನಿರ್ದೇಶಕ ಆಕಾಶ್ ಶ್ರೀವತ್ಸ ಮತ್ತು ರಮೇಶ್ ಅರವಿಂದ್ ಜೋಡಿಯಲ್ಲಿ ಮೋಡಿ ಮಾಡಲು ಬರ್ತಾ ಇರುವ ಮತ್ತೊಂದು ಸಿನಿಮಾ ಇದಾಗಿದೆ.
ಇನ್ನು ದೈಚಿ ಸಿನಿಮಾದಲ್ಲಿ ನಟ ರಮೇಶ್ ಅರವಿಂದ್ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಟೀಸರ್ ಮೂಲಕ ದೈಚಿ ಎಲ್ಲರ ಗಮನವನ್ನ ಸೆಳೆದಿದೆ. ದೈಚಿ ಟೀಸರ್ ಲಾಂಚ್ನ ಸಮಯದಲ್ಲಿ ನಟ ದಿಗಂತ್ ಅವರು ರಮೇಶ್ ಅರವಿಂದ್ ಅವರನ್ನ ಹಾಡಿ ಹೊಗಳಿದ್ದಾರೆ. ಈ ಟೀಸರ್ ಲಾಂಚ್ನ ಕಾರ್ಯಕ್ರಮದಲ್ಲಿ ನಟ ದಿಗಂತ್ ಅವರು ರಮೇಶ್ ಅವರಿಗೆ ವಯಸ್ಸೇ ಆಗಲ್ವಾ ಅಂತ ಹೇಳಿದ್ರು. ಈ ವೇಳೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನಗೆಯ ಕಡಲಲ್ಲಿ ತೇಲಿದ್ರು. ನಾನು ಊರಿಗೆ ಹೋಗಿದ್ದೆ, ಆಗ ನಾನು ರಮೇಶ್ ಅರವಿಂದ್ ಅವರ ಜೊತೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅಲ್ಲಿದ್ದ ಹೆಣ್ಮಕ್ಳು ರಮೇಶ್ ಅರವಿಂದ್ ಅವರಿಗೆ ವಯಸ್ಸೇ ಆಗಲ್ವಾ ಅಂತ ಕೇಳಿದ್ರು. ಆಗ ನಾನು ರಮೇಶ್ ಅರವಿಂದ್ ಅವರು ಹೈಕೋರ್ಟ್ನಿಂದ ವಯಸ್ಸಿಗೆ ಸ್ಟೇ ಆರ್ಡರ್ ಅನ್ನ ತಂದಿದ್ದಾರೆ ಅಂತ ಹೇಳಿದೆ. ಈ ಮೂಲಕ ತಮಾಷೆಯನ್ನ ಮಾಡಿದ್ರು. ಕನ್ನಡದಲ್ಲಿ ಇತ್ತೀಚೆಗೆ ಹೊಸ ರೀತಿಯ ಪ್ರಯೋಗ ಮಾಡುವ ಸಿನಿಮಾಗಳು ತೆರೆಗೆ ಬಂದಿದ್ದು, ಅದರಲ್ಲಿ ಬ್ಲಿಂಕ್, ಶಾಕಾಹಾರಿ, ಅಜ್ಞಾತವಾಸಿಯಂತಹ ಸಿನಿಮಾಗಳ ಕಾನ್ಸೆಪ್ಟ್ ಉಳಿದ ಸಿನಿಮಾಗಳಿಗಿಂತ ಭಿನ್ನವಾಗಿತ್ತು. ಇಲ್ಲೊಂದು ಚಿತ್ರತಂಡ ಸೂಕ್ಷ್ಮ ವಿಚಾರವನ್ನ ಇಟ್ಟುಕೊಂಡು ಸಿನಿಮಾ ಮಾಡಿದ್ದು ರಿಲೀಸ್ಗೆ ಸಿದ್ಧವಾಗಿದೆ. ಮಂಗಳೂರು ಮೂಲದ ಸಾರ್ಥಕ್ ಹೆಗ್ಡೆ ಗ್ರೀನ್ ಗರ್ಲ್ ಎನ್ನುವಂತಹ ಸಿನಿಮಾವನ್ನ ಮಾಡಿದ್ದಾರೆ. ಕನ್ನಡದಲ್ಲಿ ಜಾತಿ ಧರ್ಮದಂತಹ ಸೂಕ್ಷ್ಮ ಸಂಗತಿಗಳನ್ನು ಆಧರಿಸಿಕೊಂಡು ಸಿನಿಮಾಗಳು ಬರುವಂಥದ್ದು ಕಡಿಮೆ. ಸಾರ್ಥಕ್ ಇದೇ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಭಿನ್ನವಾಗಿ ಹಿಂದೂ ಮುಸ್ಲಿಂ ನಡುವಿನ ಲವ್ ಸ್ಟೋರಿಯನ್ನ ಹೇಳಲು ಹೊರಟಿದ್ದಾರೆ. ಹಿಂದೂ ಮುಸ್ಲಿಂ ನಡುವಿನ ಪ್ರೇಮ ಕಥೆಯನ್ನ ಬಹಳ ಭಿನ್ನವಾಗಿ ನಿರ್ದೇಶಕರು ಹೇಳಲು ಹೊರಟಿದ್ದಾರೆ. ಇವರ ಕನಸಿನ ಕನ್ನಡದ ಖ್ಯಾತ ನಿರ್ಮಾಣ ಸಂಸ್ಥೆ KRG ಸಾಥ್ ಕೊಟ್ಟಿದ್ದು, ಇಂದು ರಾಜ್ಯದೆಲ್ಲೆಡೆ ಗ್ರೀನ್ ಗರ್ಲ್ ರಿಲೀಸ್ ಆಗಲಿಕ್ಕಿದೆ. ಸಿನಿಮಾ ಬಗ್ಗೆ ನಿರ್ದೇಶಕ ಸಾರ್ಥಕ್ ಹೆಗ್ಡೆ ಮಾತನಾಡಿ, ಸಾಮಾನ್ಯವಾಗಿ ಹದಿಹರೆಯದ ವಯಸ್ಸಿನ ಜೋಡಿ ನೈತಿಕ ಪೊಲೀಸ್ಗಿರಿಯಲ್ಲಿ ಸಿಕ್ಕಿಬಿದ್ದಾಗ ಅದನ್ನ ಎಲ್ಲರೂ ಕೂಡ ನಾಚಿಕೆಗೇಡಿನ ವಿಚಾರವಾಗಿ ನೋಡ್ತಾರೆ. ನನಗೆ ಅಂತಹ ಜೋಡಿಯ ಕಥೆಯನ್ನ ಹೇಳುವ ಉದ್ದೇಶ ಇತ್ತು. 18ರಿಂದ 19 ವಯಸ್ಸಿನ ಪ್ರೀತಿ ನಮಗೆ ಪ್ರಬುದ್ಧತೆ ಅಂತ ಅನಿಸದೇ ಇರಬಹುದು, ಆದರೆ ಅವರ ಜಗತ್ತಿನಲ್ಲಿ ಅದು ನಿಜವಾದ ಪ್ರೀತಿಯೇ ಆಗಿರುತ್ತೆ ಎಂದಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.